ಹಾಯ್ ಆಲ್, ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದುಬಿಟ್ಟು 2026ನೇ ಫಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ಜಾನ್ವರಿ 1. ಸೊ ನ್ಯೂ ಇಯರ್ ಒಂದು ಒಳ್ಳೆ ಡಿವೋಷ್ನಲ್ ವೈಬಿಂದ ಶುರು ಮಾಡಿದ್ವಿ. ನಾವು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆನೇ ನಮ್ಮ ಮನೆಯವ್ರು ರಾಯರ ಪೂಜೆ ಎಲ್ಲ ಮಾಡಿದರು. ಪಂಚಾಮೃತ ಆಗಿರ್ಬೋದು, ಆ ಡಿವೋಷ್ನಲ್ ಸಾಂಗ್ಸ್ ಕೇಳ್ಕೊತ ಕಳೆದಿರೋ ಆ ಟೈಮ್ ಒಂದು ಒಳ್ಳೆ ಈ ಇಯರ್ನ ಸ್ಟಾರ್ಟ್ ಮಾಡೋದಕ್ಕೆ ಒಳ್ಳೆ ಎನರ್ಜಿ ಕೊಟ್ಟಿದೆ. ಸೊ ನಿಮಗೂ ಈ ವರ್ಷದಲ್ಲಿ ಎಲ್ಲ ಸುಖ, ಶಾಂತಿ, ನೆಮ್ಮದಿ, ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಆಸೆಗಳು ಈಡೇರಲಿ ಅಂತ ಆ ರಾಯರ ಹತ್ರ ಪ್ರಾರ್ಥಿಸ್ತೀನಿ. ಸೊ ಇವಾಗ ಸಂಜೆ ಟೈಮ್ 7:20 ಆಗಿದೆ. ನ್ಯೂ ಇಯರ್ಗೆ ಆ್ಯಕ್ಚುಲಿ ಲಂಚ್ಗೆ ಹೊರಗಡೆ ಹೋಗೋಣ ಅಂತ ಹೇಳಿದರು ನಮ್ಮ ಮನೆಯವರು. ಬಟ್ ಲಂಚ್ಗೆ ಹೋಗೋಕ್ಕಾಗಲಿಲ್ಲ. ಸೊ ಡಿನ್ನರ್ಗೆ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಫಸ್ಟ್ ರಾಯರ ಮಠಕ್ಕೆ ಹೋಗ್ಬಿಟ್ಟು ಆಮೇಲೆ ನಮ್ಮ ನಾದಿನಿ ಮನೆಗೆ ಹೋಗಿ ಒಂದಷ್ಟು ಗ್ರಾಸರೀಸ್ ಶಾಪಿಂಗ್ ಮಾಡೋದಿದೆ. ಎಲ್ಲ ತೊಗೊಂಡು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರಬೇಕು. ಸೊ ಆಲ್ರೆಡಿ 7:20 ಆಗಿದೆ. ನಮ್ಮ ಮನೆಯವರು ಆಚೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದಾರೆ. ಲೇಟ್ ಆಗಿದೆ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಮಾತಾಡ್ತೀನಿ. ಲೆಟ್ಸ್ ಕಂಟಿನ್ಯೂ ವಿತ್ ದ ವ್ಲಾಗ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹೊಸ ವರ್ಷ 12 ಗಂಟೆಗೆ ಶುರುವಾದರೆ ನಮಗೆ ಒಂದು ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗಿದೆ. ಏನು ಈ ಥರ ಹೇಳ್ತಿದ್ದೀನಿ ಅಂದ್ಕೋಬೇಡಿ. ಇದು ಏನು ಕ್ಲಿಪ್ಪಿಂಗ್ಸ್ ನೋಡ್ತಿದ್ದೀರಾ, ಇದು ನಾವು ನೈಟ್ ಕೇಕ್ ಕಟ್ಟಿಂಗ್ ಮಾಡಿದ್ದು. ನೀವು ನೋಡ್ತಿರ್ಬೋದು 11:38ಗೆ ನಾವು ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಏನಕ್ಕೆ ಅಷ್ಟು ಬೇಗ ಮಾಡಿದ್ವಿ ಅಂದರೆ ನನಗೆ ಅಥರ್ವಂಗೆ ಇಬ್ಬರಿಗೂ ನಿದ್ದೆ ಬರ್ತಿತ್ತು. ಮತ್ತೆ ಎಲ್ಲಿ ಅಥರ್ವ ಮಲ್ಕೊಂಡ್ಬಿಡ್ತಾನೋ, ನಾನು ಹೆಂಗೋ ನಿದ್ದೆ ತಡ್ಕೊಂಡು ಎಚ್ಚರ ಇರ್ಬೋದು, ಬಟ್ ಅವನ ಜೊತೆ ಸೆಲೆಬ್ರೇಟ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಆಗಿತ್ತು. ಸೊ ಒಂದು 15 to 20 ಮಿನಿಟ್ಸ್ ಮುಂಚೆ ಕೇಕ್ ಕಟ್ಟಿಂಗ್ ಮಾಡಿದರೆ ಏನಾಗುತ್ತೆ, ಅವನಿಗೋಸ್ಕರ ಮಾಡಿಬಿಡೋಣ ಅಂತ ಅಂದ್ಕೊಂಡು 11:38ಗೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಸೊ ನಾವು ನ್ಯೂ ಇಯರ್ನ ಈ ಥರ ಸ್ಟಾರ್ಟ್ ಮಾಡಿದ್ವಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿತ್ವಾಂತರವಯೇ ವೈಷ್ಣವೇನ್ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ ರಾಘವೇಂದ್ರ 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 ಪಾಹಿಮಾಂ ರಾಘವೇಂದ್ರ 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 ರಕ್ಷಮಂ. ಆ ರಾಯರ ಕೃಪಾಶೀರ್ವಾದದಿಂದ ಈ ವರ್ಷ ನಿಮ್ಮೆಲ್ಲರ ಜೀವನದಲ್ಲೂ ಸಂತೋಷ ತುಂಬಿ ತುಳುಕ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೆ ಗೊತ್ತಿಲ್ಲ ನಿಮ್ಮ ಬರ್ತ್ಡೇ ಇವತ್ತಂತ. ಗಾಡಿ ನಿಮ್ಗೆ ನನ್ನ ಗಾಡಿನೇ ಹೇಳತ್ತದ ಹ್ಯಾಪಿ ಬರ್ತ್ಡೇ ಪವನ್ ಕುಮಾರ್ ಅಂತ. ಅದು ಮರ್ತೋಗ್ಬಿಟ್ಟದ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಂತ ಆತರ ನಂಗೆ ನಿನ್ನೆ ಕೇಕ್ ತಂದಾಗ ಅಪ್ಪ ಬರ್ತ್ಡೇ ಅದನ ಅಪ್ಪ ಹ್ಯಾಪಿ ಬರ್ಡೇ ಇವತ್ತು ಅಥರ್ವ ಹ್ಯಾಪಿ ನ್ಯೂ ಇಯರ್ ಹೇಳು. ಇಲ್ಲಿ ನೋಡಿಲ್ಲಿ, ಓಯ್ ಅಥರ್ವ ಹ್ಯಾಪಿ ನ್ಯೂ ಇಯರ್, ಲವ್ ಯು ಆಲ್ ಅನ್. ಮನೆಯಿಂದ ಹೊರಟು ಫಸ್ಟ್ ನಮ್ಮ ನಾದಿನಿ ಮನೆಗೆ ಹೋದ್ವಿ. ಹೋಗ್ತಾ ಆನ್ ದಿ ವೇ ಒಂದು ಪುಟ್ಟು ಟಾಯ್ ತೊಗೊಂಡು ಹೋಗಿದ್ವಿ ಧೃತಿ ಬಂಗಾರಿಗೆ ನ್ಯೂ ಇಯರ್ ವಿಶಸ್ ಹೇಳೋದಕ್ಕೆ. ಹೇಳು ಡಕ್ಕದ ನೋಡನ್. ಗುಡ್ ಬಾಯ್. ನ್ಯೂ ಇಯರು ಗುರುವಾರ ಎರಡು ಒಟ್ಟಿಗೆ ಬಂದಿರೋದ್ರಿಂದ ರಶ್ ಫುಲ್ಲು. ಪ್ಯಾಂಟ್ ಹಂಗೆ ಹಿಡ್ಕೊಂಡು ಪ್ಯಾಂಟ್ ಜೋಬಕ್ಕ ಹಿಡ್ಕೊಂಡೆ. ರಾಯರ ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಆಚೆ ಬಂದ್ವಿ. ಆಚೆ ಬಂದರೆ ಅಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಹೋಮ್ ಪ್ರಾಡಕ್ಟ್ಸ್ ಅಂತ ಮನೇಲೇ ಮಾಡಿರೋ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸೊ ನಮಗೆ ಇಷ್ಟ ಆಗಿರೋ ಸ್ನ್ಯಾಕ್ಸ್ ತೊಗೊಂಡು ಇನ್ನು ಆಲ್ ಸೀಸನ್ಗೆ ಹೋಗಿ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಡಿನ್ನರ್ಗೆ ಅಂತ ಆಚೆ ಬಂದಿದ್ದೀವಿ.
ಇನ್ನು ವಿದ್ಯಾರಣ್ಯಪುರದಲ್ಲಿ ರಾಯರ ಮಠಕ್ಕೆ ಹೋಗೋ ರೋಡ್ ಒಂದು ಪುಟ್ಟ ಫುಡ್ ಸ್ಟ್ರೀಟ್ ಥರ ಇದೆ. ಸೊ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಆಲ್ ಸೀಸನಲ್ಲಿ ನಾವು ಗ್ರಾಸರೀಸ್ನ ಹೋಮ್ ಡೆಲಿವರಿ ಮಾಡಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಸೊ ನಾವು ಮನೆಗೆ ಬಂದಮೇಲೆ ಅವರು 9:45 ಅರೌಂಡ್ 10 ಆಗಿತ್ತು ಅನಿಸುತ್ತೆ, ಆವಾಗ ಡೆಲಿವರಿ ಕೊಟ್ಟರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಿನ್ನೆ ಆಚೆ ಹೋಗಿ ಬಂದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನೈಟ್ ನಾನು ಹೊರಟಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದಾಗೆ ಹೇಳಿದ್ದೆ 7:30 ಆಗಿತ್ತು. ನಮ್ಮ ನಾದಿನಿ ಮನೆಗೆ ಹೋಗ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ನಾವು ಗ್ರಾಸರೀಸ್ ಎಲ್ಲ ತೊಗೊಂಡು ಅದಾದಮೇಲೆ ಇದು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಟಯರ್ಡ್ ಆಗಿಬಿಟ್ಟಿತ್ತು, ಲೇಟ್ನೂ ಆಗಿತ್ತು. ಸೊ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇದು ಮಠಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹೋಮ್ ಕುಕ್ಡ್ ಪ್ರಾಡಕ್ಟ್ಸ್ ಸೇಲ್ ಮಾಡ್ತಾಯಿದ್ರು. ಸೊ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಿಪ್ಪಟ್ಟು, ಇದು ಚಿಕ್ಕದು ಕೋಡ್ಬಳೆ, ಅದಾದಮೇಲೆ ಇದೇನೋ ಈರುಳ್ಳಿ ಸಂಡಿಗೆ ಅಂತೆ ಹೊಸದಾಗಿ ಫಸ್ಟ್ ಟೈಮ್ ಕೇಳಿದ್ದು ನಾನು, ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀವಿ. ಅವರು ಆ್ಯಕ್ಚುಲಿ ಇದನ್ನು ರಾಂಗ್ ಪ್ರಿಂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ರು. ನೀರುಳ್ಳಿ ಸಂಡಿಗೆ ಅಂತ ಮಾಡಿದ್ದಾರೆ. ಈರುಳ್ಳಿದು ಇದು ಯಾವ ಥರ ಇರುತ್ತೋ ಗೊತ್ತಿಲ್ಲ. ಈ ಪ್ರಾಡಕ್ಟ್ಸ್ ಏನಾದರೂ ಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಆ್ಯಕ್ಚುಲಿ ನಿಪ್ಪಟ್ಟು ಕೋಡ್ಬಳೆ ಎರಡು ಟ್ರೈ ಮಾಡಿದ್ದೀವಿ ನಿನ್ನೆ ನೈಟ್, ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಇನ್ನು ಈರುಳ್ಳಿ ಸಂಡಿಗೆ ಬಗ್ಗೆ ಗೊತ್ತಿಲ್ಲ, ಮಾಡಿದಾಗ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಅದನ್ನು ತಿಳಿಸ್ತೀನಿ. ಇದ್ರ ಡೀಟೇಲ್ಸನ್ನು ನಾನು ಅವ್ರದ್ದು ಹೆಸರು ಬಂದ್ಬಿಟ್ಟು ಶ್ರೀ ಅನ್ನಪೂರ್ಣೇಶ್ವರಿ ಹೋಮ್ ಫುಡ್ಸ್ ಅಂತ ಏನೋ ಇದೆ. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸು ಇತ್ತು ಅದು ಬೋರ್ಡ್ದು. ಅವ್ರನ್ನ ಕೇಳಿಬಿಟ್ಟು ಆ ಕಾಂಟ್ಯಾಕ್ಟ್ನು ನಿಮಗೆ ಆ್ಯಡ್ ಮಾಡಿರ್ತೀನಿ. ಇನ್ ಕೇಸ್ ನಿಮಗೇನಾದರೂ ಈ ಥರ ಮನೇಲೇ ಪ್ರಿಪೇರ್ ಮಾಡಿರೋದು ಏನಂತಾರೆ ಸ್ನ್ಯಾಕ್ಸ್ ಐಟಮ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು. ಸೊ ಇಷ್ಟ ಆಯಿತು. ಇದು ಮಠದ ಹತ್ರ ತೊಗೊಂಡಿದ್ದು. ಅದಾದಮೇಲೆ ಗ್ರಾಸರೀಸು ಏನು ಖಾಲಿ ಆಗಿದೆ ಅಷ್ಟನ್ನು ಮಾತ್ರ ತೊಗೊಂಬಂದ್ವಿ. ಅಷ್ಟಕ್ಕೇ ಬಿಲ್ಲು ಚಿಕ್ಕ ಪುಟ್ಟದ್ದು ಖಾಲಿ ಆಗಿರೋದು ತೊಗೊಂಡ್ರೇ ನಿಯರ್ಲಿ ಎಷ್ಟಾಯಿತು ಅಂದರೆ ಬಿಲ್ಲು 2300. ಮೇನ್ ಏನು ಖಾಲಿ ಆಗಿದೆ ಅಷ್ಟನ್ನು ಮಾತ್ರ ತೊಗೊಂಡಿದ್ದೀನಿ. ಓಕೆ, ಫಸ್ಟ್ ಇದೆ ಬಂತ ಫ್ಯಾಬ್ ಡಿಟರ್ಜೆಂಟ್. ಇದು ಚೆನ್ನಾಗಿದೆ, ಟ್ರೈ ಮಾಡು ಅಂತ ನಮ್ಮ ರಿಲೇಟಿವ್ಸಲ್ಲಿ ಸಜೆಸ್ಟ್ ಮಾಡಿದರು. ಕ್ಲಾತ್ಸ್ ತುಂಬ ಫ್ರೆಶ್ ಆಗಿ ಆಮೇಲೆ ಬ್ರೈಟಾಗಿ ಆಗುತ್ತೆ ಅಂತ. ಸೊ ಆ್ಯಂಡ್ ಅಫೋರ್ಡಬಲೂ ಇದೆ. 1 ಲೀಟರ್ಗೆ 99. ನನ್ನ ಪ್ರಕಾರ ಏರಿಯಲ್ಲು, ಸರ್ಫೆಕ್ಸಲ್ಲು, ಆಮೇಲೆ ಟೈಡು ಎಲ್ಲನೂ ಟ್ರೈ ಮಾಡಿದ್ದೀನಿ. ಓಕೆ, ಟೈಡಲ್ಲಿ ಬಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ, ಬಟ್ ಅಫೋರ್ಡಬಲ್ ಅಂತ ತೊಗೊಂಡಾಗ ಇದು ಅಫೋರ್ಡಬಲ್ ಇದೆ. ನೋಡೋಣ, ಈ ಸಲ ಟ್ರೈ ಮಾಡ್ತೀನಿ ಇದನ್ನು. ಸೊ ಇದು 2 ಲೀಟರ್ಸ್ ತೊಗೊಂಬಂದಿದ್ದೀನಿ. ಅದಾದಮೇಲೆ ಇದನ್ನು ಮನೇಲಿ ನಾನು ಯೂಸ್ ಮಾಡಬೇಕಾಗೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದೆ. ಬಟ್ ಯಾವಾಗ ನಾವು ಊರಿಗೆ ಹೋದರೆ 1 ಮಂತ್ 1.5 ಮಂತ್ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಮನೆಯೆಲ್ಲ ತುಂಬ ಧೂಳು ಕೊಳೆ ಎಲ್ಲ ಆಗಿಬಿಡುತ್ತಲ್ಲ, ಆ ಟೈಮಲ್ಲಿ ಕಾಕ್ರೋಚಸ್ನು ಸ್ಟಾರ್ಟ್ ಆಗಿದೆ ನಮ್ಮ ಮನೆಯಲ್ಲಿ. ನೈಟ್ ಯಾವಾಗಾದರೂ ವಾಶ್ರೂಮ್ಗೆ ಹೋಗಬೇಕು ಅಂತ ಎದ್ದಾಗ ನೋಡಿದರೆ ಅಲ್ಲೊಂದು ಇಲ್ಲೊಂದು ಕಾಕ್ರೋಚ್ ಕಾಣಿಸ್ತಿದೆ. ಸೊ ಹಿಟ್ ಆ್ಯಂಟಿ ರೋಚಲ್ ಇದನ್ನು ತೊಗೊಂಡಿದ್ದೀನಿ ಈ ಸಲ. ಆಮೇಲೆ ಇತ್ತೀಚೆಗೆ ಅಥರ್ವ್ಗೆ ಈ ಪ್ರೆಗ್ನೆಂಟ್ ಇರೋರಿಗೆ ಕ್ರೇವಿಂಗ್ಸ್ ಆಗುತ್ತಲ್ಲ, ಆ ಥರ ಮ್ಯಾಗಿದು ಕ್ರೇವಿಂಗ್ ಆಗ್ತಿರುತ್ತೆ ಸಡನ್ಲಿ. ನಾವು ಮ್ಯಾಗಿ ಜಾಸ್ತಿ ತಿನ್ನಲ್ಲ ಏನು ತಿನ್ನೋದೇ ಇಲ್ಲ. ಯಾವಾಗೋ ಒಂದು ಸಲ ನೆನಪಾಗಿ ಬೇಕು ಅಂದರೆ, ಈ ಮನೆಗೆ ಬಂದು ನಾವು 2.5 ವರ್ಷ ಆಯಿತು, 2 ಸಲ ಮ್ಯಾಗಿ ಮಾಡಿರೋದು. ಅಷ್ಟು ಕಡಿಮೆ ಮ್ಯಾಗಿ ತಿನ್ನೋದು, 2 ಸಲ ಅಲ್ಲ. ಈಗ ರೀಸೆಂಟಾಗಿ 1-2 ಸಲ, ಅದಕ್ಕೂ ಮುಂಚೆ 1-2 ಸಲ ಮಾಡಿದ್ದೀನಿ. ಅಷ್ಟೇ, ಅಷ್ಟು ಕಡಿಮೆ ತಿಂತೀವಿ. 2.5 ವರ್ಷದಲ್ಲಿ ಬರೀ 4 ಸಲ ತಿಂದಿದ್ದೀವಿ. ಇತ್ತೀಚೆಗೆ ಇವನಿಗೆ ಅದು ಏನೋ ಗೊತ್ತಿಲ್ಲ, ಮ್ಯಾಗಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾವಾಗೋ ಒಂದು ಸಲ 15 ಡೇಸಿಗೆ ಒಂದು ಸಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ 15 ರೂಪೀಸ್ ಪ್ಯಾಕ್ ಬರುತ್ತಲ್ಲ, ಇದನ್ನು 3 ತೊಗೊಂಬಂದಿದ್ದೀನಿ. ಮ್ಯಾಗಿ ಇಲ್ಲ ಅಪ್ಪು ಮನೇಲಿ ಅಂದರೆ ಜಪ್ಟೋ ಮಾಡು ಅಮ್ಮ, ತೊಗೊಂಬಂದು ಕೊಡ್ತಾರೆ, ಮಾಡಿಕೊಡು ಅಂತ ಹೇಳ್ತಾನೆ. ನಾವೆಲ್ಲ
ಚಿಕ್ಕ ಮಕ್ಕಳಿದ್ದಾಗ ಹೆಂಗೆ ಬೀಳಿದ್ವು ಏನೋ, ಇವರೆಲ್ಲ 5G ಅಲ್ಲ 6G ಪ್ಲಸ್. ಇವರು ಜಪ್ಟೋ ಮಾಡಿದರೆ ಮನೆಗೆ ತಂದುಕೊಡ್ತಾರೆ ಅಂತೆಲ್ಲ ಗೊತ್ತಾಗುತ್ತೆ, ನಮಗೆ ಗೊತ್ತಾಗ್ತಿತ್ತೋ ಇಲ್ವೋ. ಹವೆವರ್ ನೆಕ್ಸ್ಟ್ ಸೋಪ್, ಗ್ರಾಮ್ ಫ್ಲೋರ್ ಸೋಪ್ ಸದ್ಗುರೋದು. ಯಾವಾಗಿಂದನೂ ಇದೇ ಯೂಸ್ ಮಾಡ್ತಿರೋದು. ಸ್ಕಿನ್ ತುಂಬ ಹೈಡ್ರೇಟೆಡ್ ಆಗಿರುತ್ತೆ ನನಗೆ, ಸೊ ಅದನ್ನೇ ಪ್ರಿಫರ್ ಮಾಡ್ತೀನಿ. ಆ್ಯಂಡ್ ನನ್ನ ಫೇವ್ರೆಟ್ MTR ಪುಳಿಯೋಗರೆ ಪ್ಯಾಕೆಟ್ಸ್. ಯಾವಾಗಾದರೂ ಬೇಜಾರಾದರೆ ಅಡುಗೆ ಮಾಡೋಕ್ಕೆ ಪುಳಿಯೋಗರೆ ಮಾಡ್ಕೊಂಡು ತಿನ್ಬೋದು. ಸೊ ಅದಾದಮೇಲೆ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್. ಇದು ಆ್ಯಕ್ಚುಲಿ 3 ಲೀಟರ್ಸ್ ತಂದಿರೋದು. 1 ಲೀಟರ್ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಲಿಟಲ್ ಹಾರ್ಟ್ಸ್. ನಮ್ಮ ಮನೆಯವರಿಗೆ, ನನಗೆ, ಅಥರ್ವಂಗೆ 3 ಜನಕ್ಕೂ ತುಂಬ ಇಷ್ಟ ಇದು. ಸೊ ಇದನ್ನು ತೊಗೊಂಬಂದಿದ್ದೀವಿ. ಸಂಜೆ ಹೊತ್ತು ಯಾವಾಗಾದರೂ ಬೇಜಾರಾದಾಗ ತಿನ್ಬೋದು. ಆ್ಯಂಡ್ ಇದಿಲ್ಲದೆ ನನ್ನ ಪ್ರಕಾರ ಅಡುಗೆ ಮಾಡಿದ್ರೆ ರುಚಿನೇ ಆಗಲ್ಲ. ಅದರಲ್ಲಿ ಸಾಂಬಾರು ಈ ಇಂಗು ಹಾಕದೆ ಮಾಡಿದರೆ ಅದು ಅಡುಗೆನೇ ಅಲ್ಲ. ಸೊ LG ಇಂಗು. ಇನ್ನು ಟೀ ಪೌಡರ್ ಇನ್ನೂ ಇತ್ತು, ಅದಕ್ಕೆ ಚಿಕ್ಕದು ತೊಗೊಂಬಂದಿದ್ದೀನಿ. ಇವಾಗ ನಾನು ಟೀ ಕುಡಿತಿಲ್ವಲ್ಲ, ಇವರು ಬಿಟ್ಬಿಟ್ಟಿದ್ರು. ಆ್ಯಕ್ಚುಲಿ ಬಿಟ್ಟಾಗ ಈ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗಿತ್ತು. ಮೊನ್ನೆ ಹಬ್ಬಕ್ಕೆ ಊರಿಗೆ ಹೋಗಿದ್ವಲ್ಲ, ನವರಾತ್ರಿಗೆ, ಆ ಟೈಮಲ್ಲಿ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಅದಕ್ಕೆ ಅವರಿಗೆ ಆಮೇಲೆ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಬೇಕಾಗುತ್ತೆ. ತಗೋ. ಸೊ ಚಿಕ್ಕದು ತೊಗೊಂಬಂದಿದ್ದೀನಿ, ಆಲ್ರೆಡಿ ಇದೆ. ಅದಾದಮೇಲೆ ಸಾಸಿವೆ, ಜೀರಿಗೆ ಒಂದೇ ಸರಿ. ಇನ್ನು ಕಡಲೆಬೇಳೆ ಇದೆ ತುಂಬ. ಆ್ಯಕ್ಚುಲಿ ಒಗ್ಗರಣೆಯಲ್ಲಿ ಕಡಲೆಬೇಳೆ ಹಾಕಿದ್ರೇ ಇಷ್ಟ ಆಗಲ್ಲ ನಮ್ಮ ಮನೆಯವರಿಗೆ. ಅದು ಯಾವಾಗ ತಂದಿರೋದು, 2 ಮಂತ್ಸ್ ಬ್ಯಾಕ್ ತಂದಿರೋದು ನಮಗೆ ಇದೆ. ಸೊ ಅದು ಯೂಸೇ ಮಾಡಿಲ್ಲ. ಇನ್ನು ಪಲಾವ್ ಮಸಾಲೆ ಎಲ್ಲ ಐಟಮ್ಸ್ ಇತ್ತು, ಇದು ಮಾತ್ರ ಖಾಲಿ ಆಗಿತ್ತು. ಸೊ ಇದನ್ನೆಲ್ಲ ತೊಗೊಂಡಿದ್ದೀನಿ. ಒಂದು ತಿನ್ನು, ಲಿಟಿಲ್ ಹಾರ್ಟ್ಸ್ ಅನ್ನೋ ತಿನ್ನು, ಇಲ್ಲ ಬಿಸ್ಕೆಟ್ ಅನ್ನೋ ತಿನ್ನು. ಯಾವ್ದು ಬೇಕು? ಇದು ಬೇಕಾ ಅದು ಬೇಕಾ? ಅದೇ ತಿನ್ನು. ಆಮೇಲೆ ಇವನು ಸ್ಟ್ರೋಲರಲ್ಲಿ ಕೂಡ್ಸ್ಕೊಂಡು ಹೋಗ್ಬೇಕಾದ್ರೆ ಬೇಕು ಅಂತ ತೊಗೊಂಡು ಹಾಕ್ಬಿಟ್ಟಿದ್ದಾನೆ. ಇದನ್ನು ನೋಡೇ ಇಲ್ಲ ನಾವು ಅಷ್ಟೇ. ಅದಾದಮೇಲೆ ಮ್ಯಾಚ್ ಬಾಕ್ಸ್ ಇದಿಷ್ಟು ಒಂದು ಬ್ಯಾಗಲ್ಲಿ ಆಯ್ತಾ. ಇನ್ನು ಇನ್ನೊಂದು ಬ್ಯಾಗಲ್ಲಿ ಇದು ಆ್ಯಕ್ಚುಲಿ 9 ರೂಪೀಸ್ಗೆ ಬಂದಿರೋದು 1 kg ಸಕ್ಕರೆ. ನಮ್ಮದು ಬಿಲ್ 2300 ಆಗಿತ್ತಲ್ಲ, 300 ಚೇಂಜು. ಅದಕ್ಕೆ ಆಫರಲ್ಲಿ ಒಂದಷ್ಟು ಐಟಮ್ಸು ನಿಮಗೆ 9 ರೂಪೀಸ್ಗೆ ತೊಗೋಬೋದು ಅಂತ ತೋರಿಸಿದ್ರು. ಅಮೂಲ್ ಬಟರು, ಸಕ್ಕರೆ ಮತ್ತು ಏನೇನೋ ಇತ್ತು. ನಾನು ಬೇರೆ ಎಲ್ಲ ಯಾವಾಗ ಬೇಕು ಅವಾಗ ತಂದ್ಕೋಬೋದು. ಸಕ್ಕರೆ ಆದರೆ ಸ್ಟೋರ್ನೂ ಮಾಡ್ಬೋದು, ವೇಸ್ಟೂ ಆಗಲ್ಲ ಅಲ್ಲ. ಸೊ 1 kg ಸಕ್ಕರೆ ತೊಗೊಂಡೆ, 9 ರೂಪೀಸ್ಗೆ ಬಂದಿರೋದು ಅದು. ಇನ್ನು ಗೋಧಿ ಹಿಟ್ಟು ಇನ್ನೂ 1.5 kg ಅಷ್ಟು ಉಳಿದಿದೆ ಲಾಸ್ಟ್ ಮಂತದು. ಸೊ ಯಾವಾಗಲೂ 5 kg ತರ್ತಿದ್ವಿ. ಸೊ ಈ ಸಲ 2 kg ತೊಗೊಂಬಂದಿದ್ದೀನಿ. ಇನ್ನು ಅವಲಕ್ಕಿ, ಪೋಹ, ಇದನ್ನು 1 kg ತಂದಿರೋದು. ಯಾಕಂದರೆ ಆಲ್ಮೋಸ್ಟ್ ಮಂತ್ ಎಂಡ್ ಬರ್ತಾ ಇರಬೇಕಾದ್ರೆ ಗ್ರಾಸರೀಸ್ ಖಾಲಿ ಆಗ್ತಾ ಬಂತು. ಸೊ ಆವಾಗ 1 kg ಅವಲಕ್ಕಿ, ಕೇಸರಿ ರವೆ ಎಲ್ಲ ತರಿಸಿದ್ದೆ. ಸೊ ಅವಲಕ್ಕಿ, ಕೇಸರಿ ರವೆ ಎರಡೂ 1 kgನೇ ತೊಗೊಂಡಿದ್ದೀನಿ. ಅದಾದಮೇಲೆ ಇದು ಅರ್ಶಿನದ ಪುಡಿ, ಇದು 2 kg ಸಕ್ಕರೆ. ಇದು ಎಷ್ಟು ನೋಡೋಣವಾ, 92 ರೂಪೀಸ್ ಇದೆ, ಸ್ಪೆಷಲ್ ಪ್ರೈಸ್ ಅಂತೆ. ಓಕೆ, 9 ರೂಪೀಸ್ಗೆ ಇನ್ನೊಂದು kg ನಮಗೆ ಬಂದಿದ್ದು ವರ್ಕ್. ಅದಾದಮೇಲೆ ಅಕ್ಕಿ ಹಿಟ್ಟು. ನನಗೆ ನಮ್ಮ ಮನೆಯವರಿಗೆ ತಾಳಿಪಟ್ಟು ಅಂದರೆ ಫೇವ್ರೆಟ್ಟು. ಸೊ ಅಕ್ಕಿ ಹಿಟ್ಟು ಬೇಗನೆ ಖಾಲಿ ಆಗುತ್ತೆ. ಅಂದ ನೋಡಿ, ಮ್ಯಾಗಿ ಪ್ಯಾಕೆಟ್ ನೋಡಿ. ಇವಾಗ ಮಾಡಲ್ಲ, ಮಮ್ಮಿ ಮಾಡಬೇಕಿಲ್ಲ. ಅಡುಗೆ ಆಗ್ತದಿಲ್ಲ, ಅಚ್ಚಿ ಒಂದು ಮಾಡ್ತೀನಿ, ಮಮ್ಮಿ ಮಾಡಂತಿ. ನೆಕ್ಸ್ಟು ಶೇಂಗಾ.
ನನ್ನ ಫೇವ್ರೆಟ್ ಇದು. ಏನು ಮಾಡಿದ್ರು ಶೇಂಗಾ ಹಾಕ್ತೀನಿ. ನಮ್ಮ ಮನೆಯವರು ಅದೇ ಬೈತಿರ್ತಾರೆ. ಒಂದು ಪಲ್ಯ ಮಾಡಿದ್ರು ಅದರಲ್ಲೂ ಶೇಂಗಾ ಹಾಕ್ತೀನಿ. ನನಗೆ ಅದೇನೋ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಾಯಲ್ಲಿ ಶೇಂಗಾ ಸಿಗ್ತಿದ್ರೆ ತಿನ್ನೋದಕ್ಕೆ ತುಂಬ ಇಷ್ಟ. ಸೊ ಶೇಂಗಾ ಬೇಗ ಖಾಲಿ ಆಗುತ್ತೆ. ಆ್ಯಕ್ಚುಲಿ ಈ ಸಲ ಚಟ್ನಿ ಪುಡಿನೂ ಮಾಡಬೇಕು. ಅಮ್ಮ ಮಾಡಿ ಕಳಿಸಿದ್ರು 1 kg, ಖಾಲಿ ಮಾಡಿದ್ದೀವಿ ಇಬ್ಬರು ಸೇರಿಕೊಂಡು. ಸೊ ಚಟ್ನಿ ಪುಡಿನೂ ಮಾಡೋದಿದೆ, ನೋಡೋಣ. ಆಮೇಲೆ ಮತ್ತೆ ಬೇಕಾದರೆ ಒಂದು ಅರ್ಧ kg ತರಿಸ್ಕೋಬೇಕಾಗ್ಬೋದು. ಇನ್ನು ಪುಟಾಣಿ ಇನ್ನೂ ಸ್ವಲ್ಪ ಇತ್ತು, ಅದಕ್ಕೆ ಅರ್ಧ kgನೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಉದ್ದಿನಬೇಳೆ 1 kg, ಅದಾದಮೇಲೆ ತೊಗರಿಬೇಳೆ 1 kg. ನೆಕ್ಸ್ಟು ಉಪ್ಪು. ಇಷ್ಟೇ. ಇನ್ನು ಮೇಯ್ನ್ ಹೇಳಿದ್ನಲ್ಲ, ಏನು ಖಾಲಿ ಆಗಿತ್ತು ಅಷ್ಟು ಮಾತ್ರ ತಂದು ಅಂತ. ಉಳಿದಿದ್ದೆಲ್ಲ ಇತ್ತು ಮನೇಲೆ. ದೇವ್ರ ದೀಪದ ಎಣ್ಣೆ ಅದು ಸಣ್ಣ ಪುಟ್ಟದ್ದು ಖಾಲಿ ಆದಾಗ ಜಪ್ಟು ಮಾಡಿ ತರಿಸ್ಕೊಂಡ್ಬಿಟ್ಟಿದ್ದೆ ಎಮರ್ಜೆನ್ಸಿಗೆ. ಸೊ ಇಷ್ಟು ತೊಗೊಂಬಂದ್ವಿ. ಇಷ್ಟಕ್ಕೆ 2300 ಆಯಿತು. ಆ್ಯಂಡ್ ಆಲ್ ಸೀಸನಲ್ಲಿ 9th ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂತ ಲಕ್ಕಿ ಕಂಟೆಸ್ಟ್ ಕಂಡಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ನಮಗೂ ಕೂಪನ್ಸ್ ಕೊಟ್ಟರು 2. ಸೊ ಆ ಕೂಪನಲ್ಲಿ ಏನು ಅಂದರೆ, ಮಾರ್ಚಲ್ಲಿ ಅನಿಸುತ್ತೆ ಲಕ್ಕಿ ಡಿಪ್ನ ಪಿಕ್ ಮಾಡ್ತಾರಂತೆ. ಯಾರ ಹೆಸರು ಬರುತ್ತೆ ಫಸ್ಟು ಅವರಿಗೆ ಫಸ್ಟ್ ಪ್ರೈಸ್ ಬಂದುಬಿಟ್ಟು ಬೈಕ್ ಇತ್ತು. 1 ನಿಮಿಷ ಕೂಪನ್ ತೋರಿಸ್ತೀನಿ ಇಲ್ಲಿ. ಸೊ 9th ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಫಸ್ಟ್ ಪ್ರೈಸ್ ಬಂದವರಿಗೆ ಹೋಂಡಾ CB 125 ಹಾರ್ನೆಟ್ ಬೈಕ್ ಅಂತೆ. ಸೆಕೆಂಡ್ ಪ್ರೈಸ್ ಬಂದವರಿಗೆ ಆ್ಯಪಲ್ ಐಫೋನ್ 8 256 GB. ಅದಾದಮೇಲೆ ಥರ್ಡ್ ಪ್ರೈಸ್ ಬಂದವರಿಗೆ ಹೇರ್ ವಾಷಿಂಗ್ ಮಿಷನ್. ಇನ್ನು ಇಲ್ಲಿ ಸಣ್ಣ ಪುಟ್ಟದೆಲ್ಲ ಇದೆ. ಏರ್ ಫ್ರೈಯರು, ಇಂಡಕ್ಷನ್ ಸ್ಟವ್ವು, ಓವೆನ್ನು ಎಲ್ಲ ಇದೆ. ಇಲ್ಲಿ ಇದ್ರ ಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಅಂತ ಇದೆ. ಯಾವ ಥರ ಏನು ಅಂತ ಐಡಿಯಾ ಇಲ್ಲ ನನಗೆ. ಹವೆವರ್ ಈ ಕಂಟೆಸ್ಟಲ್ಲಿ ಹೆಸರು ಕೊಟ್ಟು ಬಂದಿದ್ದೀವಿ. ಐಫೋನ್ ಏರ್ ಬರುತ್ತಂತೆ. ಇವ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕೂತಿದ್ದಾರೆ. ಐಫೋನ್ 15 ಬರಲಿ ಅದು ಬಂದಾಗ. ಹೊಸ ವರ್ಷ ಆ್ಯಕ್ಚುಲಿ ನ್ಯೂ ಇಯರ್ ಫಸ್ಟ್ ಡೇ ಹೋಗಿದ್ದೀವಿ. ನೋಡೋಣ, ಗುರುವಾರ ಬಂದರೂ ಓಕೆ, ಬರಲಿಲ್ಲ ಅಂದರೂ ಓಕೆ. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು, ಯಾಕೆಂದರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅ ಲಾಟ್. ಆ್ಯಕ್ಚುಲಿ ಈ ಕೋಟ್ನ ನಾನು ಮೈಸೂರಲ್ಲಿ BSc ಮಾಡಬೇಕಾದ್ರೆ ನನ್ನ ಫ್ರೆಂಡು ಫುಲ್ ದೊಡ್ಡದಾಗಿ ಬರ್ಕೊಂಡು ದೇವ್ರ ಫೋಟೋಸ್ ಅಷ್ಟೇ ಒಂದು ಶೆಲ್ಫಲ್ಲಿ ಇಟ್ಕೊಂಡಿದ್ವಿ ನಾವು ಪೂಜೆ ಮಾಡಬೇಕು ಅಂತ. ಆ ಶೆಲ್ಫ್ ಪಕ್ಕದಲ್ಲಿ ಇಟ್ಟಿದ್ಲು. ಏನಕ್ಕೆ ಅಂದರೆ ರೂಮ್ಮೇಟ್ಸಿಂದ ಆಗಿರ್ಬೋದು, ಫ್ರೆಂಡ್ಸಿಂದ ಆಗಿರ್ಬೋದು, ಅವ್ರು ಯಾವಾಗಲೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೇಜಾರಾಗೋರು. ಸೊ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಅ ಲಾಟ್ ಅಂತ ಅದನ್ನು ದೊಡ್ಡದಾಗಿ ಬರೆದಿಟ್ಕೊಂಡಿದ್ರಲ್ಲ, ಅದು ರಿಮೈಂಡ್ ಮಾಡ್ತಿತ್ತು ಅವರಿಗೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ಅಂತ. ಅದು ನೆನಪಾಯ್ತು ಸಡನ್ಲಿ ಆ ಕೋಟ್ ಹೇಳಿ. ಸೊ ಇವಾಗ ಇದಿಷ್ಟು ಗ್ರೋಸರೀಸ್ ತೆಗೆದಿಡಬೇಕು. ಇನ್ನೂ ಇದು ಮಿಂತ್ರದಲ್ಲಿ ಏನೋ ತರಿಸಿದ್ದೀನಿ ಅಂದ್ಕೋಬೇಡಿ, ತರಕಾರಿ. ಸೊ ಇದನ್ನು ಬೆಳಗ್ಗೆ ತರಿಸಿದೆ, ಎಲ್ಲ ಖಾಲಿ ಆಗಿತ್ತು. ಸೊ ತರಕಾರಿನೂ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ತೆಗೆದಿಡಬೇಕು. ಅಡುಗೆ ರೆಡಿ ಆಗಿದೆ. ಅನ್ನ ಸೊಪ್ಪು ಸಾರು ಮಾಡಿದ್ದೀನಿ. ಸೊಪ್ಪಿಂದು ಸಾಂಬಾರು, ಪಾಲಕ್ ಸೊಪ್ಪು ಹಾಕಿಬಿಟ್ಟು. ಆ್ಯಕ್ಚುಲಿ ಒಂದು ಸಲ ಹಾಕಿದ್ದೀನಿ ಅನಿಸುತ್ತೆ ರೆಸಿಪಿ. ಹಾಕಿದ್ದು ವೀಡಿಯೋನ ಇದೇ ಬ್ಲಾಗಿಗೆ ಲಿಂಕ್ ಅಟ್ಯಾಚ್ ಮಾಡ್ತೀನಿ. ಇನ್ ಕೇಸ್ ರೆಸಿಪಿ ಬೇಕು ಅಂದರೆ ಟ್ರೈ ಮಾಡಿ. ಚಪಾತಿ ಮಾಡೋದಿದೆ, ಇನ್ನೂ ಇದಿಷ್ಟು ತೆಗೆದಿಡಬೇಕು. ಆ್ಯಂಡ್ 1 minute. ನೋಡಿದ್ರೇ ಭಯ ಆಗ್ತಿದೆ ಇಲ್ಲಿಗೆ ಬರೋದಕ್ಕೆ. ನನಗೆ 3 ದಿವಸದಿಂದ ಬಟ್ಟೆನೇ ಮಡಚಿಟ್ಟಿಲ್ಲ ನಾನು. ಸೊ ಇಷ್ಟೊಂದು ಬಟ್ಟೆ ಮಡಚಿಡೋದಿದೆ. ತುಂಬ ಕೆಲಸ ಪೆಂಡಿಂಗ್ ಇದೆ, ಇನ್ನೂ ಮುಗಿಸ್ಬೇಕು. ಇಷ್ಟು ಸಾಲದು ಅಂತ ನಮ್ಮ ಸಾಹೇಬರು ಮನೆಯಲ್ಲೆಲ್ಲ ಈ ಥರ ತಿಪ್ಪಿ ಮಾಡಿರ್ತಾರೆ. ನೈಟ್ ಅನ್ನೋಷ್ಟರಲ್ಲಿ ಎಕ್ಸಾಸ್ಟ್ ಆಗೋಗಿರ್ತೀನಿ. ನನಗೆ ಇನ್ನೇನು ಮಾಡೋದಕ್ಕೆ ಪೇಷನ್ಸೇ ಇರಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲ ಮನೆ ತುಂಬ ಹಾಕಿ ನೋಡು. ಮಾತಾಡ್ತಾ ಒಳಗಡೆ ಬಂದರೆ ಇದು
ಇವನಿಗೆ ಟಾಯ್ಸ್ ಆ್ಯಕ್ಚುಲಿ ಡಿಫ್ರೆಂಟಾಗಿ ತರೋಳೆ ನಾನು ತಂದು ಆಮೇಲೆ ಅಪ್ಪ ಇದೆಲ್ಲ ಹೆಂಗೆ ತೆಗ್ದಿಡೋದು ಅಂತ ಪೇಚಾಡೋಳು ನಾನೇ. ಪಾಪ ಅವನೇನು ಮಾಡ್ತಾನೆ ಹೇಳಿ, ಒಬ್ಬನೇ ಇರ್ತಾನೆ ಮನೇಲಿ, ಟೈಮ್ ಪಾಸ್ ಆಗಬೇಕಲ್ಲ ಅವನಿಗೂ. ಅದೇ ಆಟಿಕೆ ಸಾಮಾನಲ್ಲೇ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡಬೇಕು. ಸಾಕಾದಾಗ ಬೈಕೋತೀನಿ ಮತ್ತು ನಾನೇ ಟಾಯ್ಸ್ ತಂದು ಕೊಡ್ತೀನಿ ಅಷ್ಟೇ. ಮಾಮ್ ಥಿಂಗ್ಸ್. ಸೊ ಇವಾಗ ಕೆಲಸ ಇದೆ ಇನ್ನೂ ಜಾಸ್ತಿ. ಸೊ ಇದನ್ನೆಲ್ಲ ಮುಗಿಸ್ಕೋತೀನಿ. ಇನ್ನು ಹೊಸ ವರ್ಷ ಶುರುವಾಯಿತು ಅನ್ನೋಷ್ಟರಲ್ಲೇ ಆಲ್ರೆಡಿ ಇವತ್ತು 2nd. ಸೊ ದಿನಗಳು ಹೆಂಗೆ ಕಳೆಯುತ್ತೋ ಗೊತ್ತಾಗಲ್ಲ. ಇನ್ನು ಹೊಸ ವರ್ಷಕ್ಕೆ ಎಲ್ಲರೂ ನ್ಯೂ ರೆಸಲ್ಯೂಷನ್ ಅಂತ ಇಟ್ಕೋತಾರೆ. ನಾನು ಇಷ್ಟು ವರ್ಷ ಏನು ಅಂದ್ಕೊಂಡಿದ್ದಿಲ್ಲ ಆ್ಯಕ್ಚುಲಿ. ಲೈಫ್ ಹೆಂಗೆ ಬರುತ್ತೆ ಹಂಗೆ ಫ್ಲೋ ಅಲ್ಲಿ ಹೋಗ್ತಿದ್ದೆ. ಬಟ್ ಈ ಸಲ ಏನು ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 2 years ಆಗಿದೆ. ಇನ್ನೂ ಚಾನಲ್ ಮಾನಿಟೈಸೇಷನ್ ಅಚೀವ್ ಮಾಡೋಕ್ಕಾಗಿಲ್ಲ. ಯೂಟ್ಯೂಬರ್ಸ್ಗೆ ಐಡಿಯಾ ಇರುತ್ತೆ ಮಾನಿಟೈಸೇಷನ್ಗೆ ಎಷ್ಟು ಎಫರ್ಟ್ಸ್ ಹಾಕಬೇಕು, ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಸೊ ಹೋಪ್ ಈ ಇಯರ್ ಎಂಡ್ ಆಗೋ ಅಷ್ಟರಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕು ಅನ್ನೋದೇ ನನ್ನ ಮೇನ್ ಏಮು. ಇದು ಬಿಟ್ಟರೆ ಏನೂ ಇಲ್ಲ ಪ್ರೆಸೆಂಟ್. ಇನ್ನು ಲೈಫ್ ಹೆಂಗೆ ಬರುತ್ತೆ ಹಂಗೆ ಹೋಗೋದು. ರಾಯರು, ದೇವರು ಎಲ್ಲರೂ ನೋಡ್ತಿರ್ತಾರೆ ನಮ್ಮ ಪೂರ್ವಜನ್ಮದ ಫಲಗಳಿಂದ ನಮ್ಮ ಜೀವನ ಯಾವ ಥರ ಇರಬೇಕೋ ಅದೇ ಥರ ಸಾಗ್ತಿರುತ್ತೆ. ಲೈಫ್ ಹೆಂಗೆ ಬರುತ್ತೋ ಹಂಗೆ ಆ್ಯಕ್ಸೆಪ್ಟ್ ಮಾಡೋದಷ್ಟೇ. ಇದು ಮಾತ್ರ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡು ಸ್ಟಾರ್ಟ್ ಮಾಡಿರೋದು ಯೂಟ್ಯೂಬ್ ಚಾನಲು. ಸೊ ಈ ಒಂದು ನನ್ನ ಈ ಹೊಸ ವರ್ಷ ಏನು ನಾನು ಅಂದ್ಕೊಂಡಿದ್ದೀನಿ ಇದು ಅಚೀವ್ ಆಗಬೇಕು ಅಂದರೆ ಇದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಚಾನಲ್ ಮಾನಿಟೈಸೇಷನ್ ಬಗ್ಗೆ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಿರೋರಿಗೆ ಮಾತ್ರ ಐಡಿಯಾ ಇರುತ್ತೆ. ಹವೆವರ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೂ ಒಳ್ಳೆ ವ್ಲಾಗ್ಸ್ನ, ಕಂಟೆಂಟ್ಸ್ನ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಹೇಳಿದ್ನಲ್ಲ. ಅದಾದಮೇಲೆ ಈ ವರ್ಷ ನೀವೇನು ಅನ್ಕೋತೀರಾ, ಏನು ಅಚೀವ್ ಮಾಡಬೇಕು ಅನ್ಕೋತಿದ್ದೀರಾ ಎಲ್ಲನೂ ನೆರವೇರಲಿ ಅಂತ ರಾಯರ ಹತ್ರ ಎಲ್ಲ ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಸೊ ಅಷ್ಟೇ. ನೋಡಿದ್ರಲ್ಲ ನನಗಿನ್ನೂ ಎಷ್ಟು ಕೆಲಸ ಪೆಂಡಿಂಗ್ ಇದೆ ಅಂತ. ಸೊ ಮಾತಾಡ್ತಾ ಕೂತ್ರೆ ಕೆಲಸ ಆಗಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಮೀಟಿಂಗ್ ಬೇಡ ಅಂದರೆ ಮ್ಯಾನೇಜರ್ ಅತ್ತ ಮಾಡ್ತಾರೆ. ಪೆನ್ಸಿಲ್ ಇಲ್ಲೇ ಇಟ್ಟಿದ್ದೆಲ್ಲ ಸೋಫಾ ಮೇಲೆ. ಅಪ್ಪನ ಹತ್ರ ಕೊಟ್ಟಿಯಾ? ನೈಸ್, ಕೊಡ್ತೀನಿ ಇರು ಬಂದೆ. ಸೊ ಅಷ್ಟೇ. ಇನ್ನೂ ಒಂದ್ಸಲ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷದಲ್ಲಿ ನಿಮಗೆಲ್ಲ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಆ ದೇವರು. ನೀವೇನೇನು ಅಂದ್ಕೊಂಡಿದ್ದೀರಾ ಎಲ್ಲ ಈಡೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಅಷ್ಟೇ. ಇನ್ನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆಲ್ರೆಡಿ ಹೇಳ್ದಂಗೆ ತುಂಬ ಕೆಲಸ ಇದೆ. ಮಾತಾಡ್ತಾ ಕೂತ್ರೆ ಎಲ್ಲ ಆಗಲ್ಲ. ಆ್ಯಂಡ್ ವ್ಲಾಗ್ ಮಾಡೋದಕ್ಕಾಗಲ್ಲ. ಆಲ್ರೆಡಿ ಟೈಮ್ ಆಗ್ತಾ ಬಂದಿದೆ. ಇನ್ನೂ ಚಪಾತಿ ಮಾಡಬೇಕು ಮಧ್ಯಾಹ್ನಕ್ಕೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.